ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶರು ಹತ್ರ ಸೀಮಾ ಬಂದಿದೆ. ದೃಷ್ಟಿಯ ವಿರುದ್ಧದ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ. ಖಂಡಿತವಾಗ್ಲೂ ಅದನ್ನು ಪ್ರಯೋಗ ಮಾಡಿದ್ರೆ ದತ್ತ ದೃಷ್ಟಿ ದೂರ ಆಗ್ತಾರೆ. ನಾನು ದತ್ತನ ಬಾಳಲ್ಲಿ ಹೋಗ್ತೀನಿ, ಅವನ ಹೆಂಡತಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬ್ರಹ್ಮಾಸ್ತ್ರ ಏನು? ಈ ಕಡೆ ದೃಷ್ಟಿ ತನ್ನ ಗಂಡನ ಮುಂದೆ ತನ್ನ ನಿಜ ರೂಪದಲ್ಲಿ ಹೋಗಿ ನಿಂತ್ಕೋತಾಳ. ಏನಾಗತ್ತೆ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಸೀಮಾಗೆ ಎಚ್ಚರಿಕೆ ಕೊಡ್ತಾರೆ. ನಾನು ಡಿಸೈಡ್ ಮಾಡಿದಾಗ ಎಲ್ಲ ಆಗಬೇಕು, ಅದಕ್ಕೆ ಬಿಟ್ಟು ನೀನೇನಾದರೂ ನನ್ನನ್ನೇ ಆಟ ಆಡಿಸ್ತೀನಿ ಅಂತ ಬಂದರೆ ನಿನ್ನ ಕತೆ ಮುಗಿಸ್ತೀನಿ ಅಂತ. ದತ್ತ ದೃಷ್ಟಿನ ದೂರ ಮಾಡೋಕ್ಕಂತೂ ಇನ್ನೂ ಸಾಧ್ಯನೇ ಇಲ್ಲ. ಇಂಪನ ಬಂದು ಹೇಳಿದ ಮೇಲೆ ದತ್ತ ಅಂತೂ ದೃಷ್ಟಿನ ಪೂರ್ತಿಯಾಗಿ ನಂಬಿದಷ್ಟೇ ಅಲ್ಲದೆ ಪ್ರೀತಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಏನೇ ದೂರ ಮಾಡಬೇಕು ಅಂತ ಮನ್ಸು ಮಾಡಿದ್ರು ಅದನ್ನು ನನ್ನಿಂದ ಮಾತ್ರ ಸಾಧ್ಯ ಅಂತ ಶರು ಹೇಳಿದಾಗ, ಇಲ್ಲ ನನ್ನ ಹತ್ರ ಒಂದು ಅಸ್ತ್ರ ಇದೆ, ಅದು ಬ್ರಹ್ಮಾಸ್ತ್ರ. ಖಂಡಿತ ಅದನ್ನು ಪ್ರಯೋಗ ಮಾಡಿದ್ರೆ ದೃಷ್ಟಿ ಕಡೆ ಮುಖನೂ ಹಾಕುವುದಿಲ್ಲ, ಇಷ್ಟನೂ ಪಡುವುದಿಲ್ಲ ದತ್ತು. ನಾನು ಅವನ್ನ ಮದುವೆ ಆಗ್ತೀನಿ ಅಂತ ಸೀಮಾ ಹೇಳ್ತಾಳೆ. ಅತ್ತ ಕಡೆ ಚೆನ್ನಮ್ಮ ಅವರು ದೃಷ್ಟಿಗೆ ಹೇಳ್ಬಿಡು ಮಗಳ, ನಿನ್ನ ನಿಜವಾದ ರೂಪದ ಸತ್ಯವನ್ನ. ಈಗ ನಿನ್ನ ಗಂಡ ನಿನ್ನ ಪ್ರೀತಿ ಮಾಡ್ತಿದ್ದಾರೆ, ಖಂಡಿತ ಅರ್ಥ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಈ ಕಡೆ ದೃಷ್ಟಿಗೆ ತನ್ನ ಮನಸ್ಸಿನ ಮಾತನ್ನ ಮನಬಿಚ್ಚು ಹೇಳಬೇಕು ಅಂತ ಹಾಡಿನ ರೂಪದಲ್ಲಿ ದೃಷ್ಟಿಗೆ ಪ್ರಪೋಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ದತ್ತ ದೃಷ್ಟಿಯ ಮನೆಗೆ ಬಂದಿದ್ರ. ಇಲ್ಲಿ ದೃಷ್ಟಿ ದತ್ತನ ಮನೆಗೆ ಹೋಗಿದ್ದಾಳೆ. ಹಬ್ಬಕ್ಕ ದೃಷ್ಟಿಯನ್ನ ಕರೆಸ್ಕೊಂಡಿದ್ದೆ, ನೀನು ದತ್ತನ ಜೊತೆ ಚೆನ್ನಾಗಿರ್ಬೇಕು ಅಂದರೆ ಮೊದಲು ಸೀಮಾಳನ್ನ ದತ್ತನಿಂದ ದೂರ ಮಾಡು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ದೃಷ್ಟಿ ತನ್ನ ಗಂಡನ ಮುಂದೆ ನಿಜ ಸತ್ಯವನ್ನ ಹೇಳಬೇಕು ಅನ್ಕೊಂಡಿದ್ರೆ, ಆ ಕಡೆ ಸೀಮಾ ದತ್ತನ ಮುಂದೆ ದೃಷ್ಟಿಯ ನಿಜ ಸತ್ಯವನ್ನ ಬಯಲ್ ಮಾಡಬೇಕು ಅನ್ಕೊಂಡಿದ್ದಾರೆ. ಹಾಗಿದ್ರೆ ಸೀಮಾಗೂ ಮೊದಲೇ ದೃಷ್ಟಿ ತನ್ನ ಗಂಡನ ಮುಂದೆ ಬಿಳಿ ಬಣ್ಣದಲ್ಲಿ ಬಂದು ನಿಂತ್ಕೋತಾಳೆ ಅನ್ನೋದನ್ನ ಕಾದು ನೋಡಿ.